ಅಪ್ಪು ಅವ್ರ ಬಗ್ಗೆ ಮಾತಾಡಿದ್ರು. ಅಪ್ಪು ಅವ್ರು ಏನ್ ಮಾಡಿದ್ರು ಐ ನೋ ವೆಲ್ ನಿಯರ್ ಅಲ್ವಾ. ಸೊ ನಾನ್ ಹೇಳ್ತಾ ಇರೋದು ಇದೇ ವಿಷಯ. ಆಮೇಲೆ ದರ್ಶನ್ ಅವ್ರ ಬಗ್ಗೆ ಮಾತಾಡೋದು. ದರ್ಶನ್ ಪಾಪ ಒಳಗಡೆ ಇದೆ, ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ಇದ್ದಾಗ ಫೈಟ್ ಮಾಡ್ಬೇಕು, ಇಲ್ದೋದಾಗ ಇವರೆಲ್ಲ ಈ ತರ ನ್ಯೂಸೆಸ್ ಮಾಡ್ಕೊಂಡು ಓಕೆ ನಮ್ಮ ಮುಂದೆ ಬಂದ್ಬಿಟ್ಟು ಎಲ್ಲವನ್ನ ಬಾರೋ ಯಾರೋ ಗಂಡ್ಸ ದಿಸ್ ಇಸ್ ನಾನ್ಸೆನ್ಸ್ ಅಮ್ಮ ರಿಯಲಿ. ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ವಿರುದ್ಧ ನಿರ್ದೇಶಕ ಪ್ರೇಮ್ ಹಾಗೂ ಎಪಿ ಅರ್ಜುನ್ ದೂರು. ಚಿತ್ರರಂಗದಲ್ಲಿ ಇತ್ತೀಚೆಗೆ ಭಾರೀ ಚರ್ಚೆಗೆ ಕಾರಣವಾಗಿರುವ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಹೇಳಿಕೆಗಳಿಗೆ ಇದೀಗ ಅಧಿಕೃತ ತಿರುವು ಸಿಕ್ಕಿದೆ. ತಮ್ಮ ವಿರುದ್ಧ ಸಾರ್ವಜನಿಕವಾಗಿ ಆರೋಪಗಳನ್ನು ಮಾಡಿದ ಹಿನ್ನೆಲೆಯಲ್ಲಿ ನಿರ್ದೇಶಕ ಪ್ರೇಮ್ ಮತ್ತು ಎಪಿ ಅರ್ಜುನ್ ಸೇರಿ ಕನಕಪುರ ಶ್ರೀನಿವಾಸ್ ವಿರುದ್ಧ ಫಿಲಂ ಚೇಂಬರ್ಗೆ ಲಿಖಿತ ದೂರು ಸಲ್ಲಿಸಿದ್ದಾರೆ. ಬೇರೆಯವರು ಯಾರಿದ್ರೆ ನಾನು ಮಾತಾಡ್ತಿದ್ದೆ ಪ್ರಾಮಿಸ್, ಯಾಕಂದ್ರೆ ಬಾಯಿ ನಾಲ್ಗೆನೆ ಬರಲ್ಲ ಇದ್ಮೇಲೆ ನಿಮ್ಮ ನೋಡಿದ್ಮೇಲೆ ನಮ್ಗೆ ಆಯ್ತಾ. ಅದಕ್ಕೆ ಅಮ್ಮ ನಾನು ಆಲ್ರೆಡಿ ಕೋರ್ಟ್ ಅಲ್ಲಿ ಇದೆ ಅಮ್ಮ, ಇವಾಗ FIR ಆಗ್ತಾ ಇದೆ ಅಮ್ಮ, FIR ಬರ್ತಾ ಇದೆ. ಈಗ ಮೇಲೆ ಕೇಸ್ ಹಾಕ್ಬಿಟ್ಟೆ ಆಮೇಲೆ ಮೂವ್ ಮಾಡ್ತೀನಿ. ಆಮೇಲೆ ನಾನು ಡೆಫಾಮೆನ್ಸ್ ಕೇಸು ಹಾಕ್ತಾ ಇದೀನಿ ಅಮ್ಮ, ಎಷ್ಟು ಕೋಟಿಗೆ ಅಂತ ಹೇಳ್ತಾರೆ. ಸೊ ಅಷ್ಟು ಆ ಕೇಸ್ ಹಾಕ್ತೀನಿ. ಅಂಡ್ ದೆನ್ ಇವತ್ತು ಸಂಜೆ ಹೊತ್ತಿಗೆ FIR ಬರ್ತದಮ್ಮ. ಆಮೇಲೆ ಅರೆಸ್ಟ್ ಮಾಡ್ತಾರೋ ಬಿಡ್ತಾರೋ ಅವ್ರ ಕಾನೂನಿದೆ, ಕಾನೂನು ಪ್ರಕಾರ ಮಾಡ್ತೀವಿ. ಕೆಲ ದಿನಗಳ ಹಿಂದೆ ನಡೆದ ಸಿನಿಮಾ ಸಂಬಂಧಿ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದ ಕನಕಪುರ ಶ್ರೀನಿವಾಸ್, ಚಿತ್ರರಂಗದಲ್ಲಿ ನನ್ನನ್ನು ಎಲ್ಲರೂ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿದ್ದರು. ಅಲ್ಲದೆ ನಿರ್ದೇಶಕ ಪ್ರೇಮ್ ಹಾಗೂ ಎಪಿ ಅರ್ಜುನ್ ಸೇರಿದಂತೆ ಕೆಲವರ ಹೆಸರನ್ನು ಉಲ್ಲೇಖಿಸಿ ಗಂಭೀರ ಆರೋಪಗಳನ್ನು ಮಾಡಿದ್ದರು. ಈ ಹೇಳಿಕೆಗಳು ಚಿತ್ರರಂಗದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದ್ದವು. ಈ ಹಿನ್ನೆಲೆ ಫಿಲಂ ಚೇಂಬರ್ಗೆ ಖುದ್ದಾಗಿ ಆಗಮಿಸಿದ ನಿರ್ದೇಶಕ ಪ್ರೇಮ್ ಮತ್ತು ಎಪಿ ಅರ್ಜುನ್ ನೂತನ ಅಧ್ಯಕ್ಷೆ ಜಯಮಾಲಾ ಅವರನ್ನು ಭೇಟಿ ಮಾಡಿ ದೂರು ಸಲ್ಲಿಸಿದ್ದಾರೆ. ತಮ್ಮ ದೂರಿನಲ್ಲಿ ಪ್ರೇಮ್ ಅವರು 25 ವರ್ಷಗಳಿಂದ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಕನ್ನಡ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಿದ್ದೇನೆ. 2004ರಲ್ಲಿ ಕನಕಪುರ ಶ್ರೀನಿವಾಸ್ ಅವರು ಸಿನಿಮಾ ನಿರ್ದೇಶನಕ್ಕೆ ಮುಂಗಡ ಹಣ ನೀಡಿದ ಬಳಿಕ ಸಂಪರ್ಕವಿಲ್ಲದೆ 1 ವರ್ಷ ನನ್ನ ಹಾಗೂ ನನ್ನ ತಂಡದ ಸಮಯ ವ್ಯರ್ಥ ಮಾಡಿದರು ಎಂದು ಪ್ರೇಮ್ ವಿವರಿಸಿದ್ದಾರೆ. ಸುಮ್ನೆ ಬರಲ್ಲ, ಸುಮ್ನೆ ಏನಕ್ಕೆ ಬರ್ಬೇಕು? ನೀವು ಕರೆದಾಗ ಬರ್ತೀನಿ ನಾನು, ಬೇಕಿದ್ರೆ ಎನಿಥಿಂಗ್ ಇಸ್ ಕಮ್ ಫೈಟ್, ಒಳ್ಳೇದು ಫೈಟ್ ಮಾಡೋಣ, ತಪ್ಪೇನಿದೆ. ಸರಿ ಸರ್, ಫೈನಲ್ ಏನ್ ಮಾಡ್ತಾರೆ ಹೇಳಿ ಕೊಡಿ ಸರ್. ಏನಿಲ್ಲ FIR ಕಾಪಿ ಕಳಿಸ್ತೀನಿ, ಕೋರ್ಟ್ ಹೋಗ್ತೀವಿ, FIR ಕಾಪಿ ಬರುತ್ತೆ, ಕಳಿಸ್ತೀವಿ ಸರ್. ಅದೇ ನಾವು ಕೇಸ್ ಮಾಡ್ಕೊಂಡು ಕೇಸ್ ಆಗ್ತಾ ಇದ್ದೀನಿ. ಪ್ರೇಮ್ ಹೇಳುವಂತೆ ಈ ಅವಧಿಯಲ್ಲಿ ಅವರು ಕಚೇರಿ, ಸಹ ನಿರ್ದೇಶಕರು ಮತ್ತು ತಂಡದ ವೆಚ್ಚಕ್ಕಾಗಿ ಸ್ವಂತವಾಗಿ ಸುಮಾರು 15ರಿಂದ 20 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಯಿತು. ಅಲ್ಲದೆ ಬೇರೆ ನಿರ್ಮಾಪಕರಿಂದ ಬಂದಿದ್ದ ಅವಕಾಶಗಳನ್ನು ಕೈಬಿಡಬೇಕಾಗಿ ಬಂದು ದೊಡ್ಡ ಮಟ್ಟದ ಆರ್ಥಿಕ ನಷ್ಟ ಅನುಭವಿಸಿದ್ದಾರೆ ಎನ್ನಲಾಗಿದೆ. ಇತ್ತ ಸಿನಿಮಾ ಕಾರ್ಯಕ್ರಮದಲ್ಲಿ ಪ್ರೇಮ್ ಹಣ ಪಡೆದು ಸಿನಿಮಾ ಮಾಡಿಕೊಡಲಿಲ್ಲ ಎಂಬರ್ಥದ ಹೇಳಿಕೆ ನೀಡಿದ್ದ ಕನಕಪುರ ಶ್ರೀನಿವಾಸ್ ಮಾತುಗಳೇ ಈ ವಿವಾದಕ್ಕೆ ಪ್ರಮುಖ ಕಾರಣವಾಗಿವೆ. ಮಾತಾಡಿ ಇದೆಲ್ಲ ಏನೋ ಅವ್ರು ಹೇಳೋದ್ರಲ್ಲ, ಏನೋ ಸೂಳೆ ಮಗ ಬೋಳಿ ಮಗ ಅಂತ ಹೇಳ್ತಾ ಇದ್ರಲ್ಲ, ಇದೆಲ್ಲ ಏನು ನಮಗ್ ಬರ್ದೇ ಇರೋ ಬೈಗಳಲ್ಲ. ಯಾಕೆಂದ್ರೆ ಮಂಡ್ಯದಲ್ಲಿ ಹುಟ್ಟಿರೋರು, ಇದಕ್ಕೆಲ್ಲ ಮಾತೃಭೂಮಿ ಅದು. ಯಾವ್ದು ಈ ಅಮ್ಮನ ಅಷ್ಟನ್ ಸೂಳೆ ಮಗ ಅನ್ನೋದಕ್ಕೆಲ್ಲ ಅಲ್ಲಿಂದನೇ ಬಂದಿರೋದು. ಅದನ್ನೆಲ್ಲ ಮಾತಾಡಕ್ಕಾಗಲ್ಲ. ಅವ್ರಿಗೇನು ಬೈಯರ್ ಇವಾಗ ಕನಕಪುರ. ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕ್ರಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೈಗೊಳ್ಳಲಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಾವು ಹಳ್ಳಿಲೇ ಬೆಳೆದಿರೋರು ಇದೆ, ಈ ತರದ್ದೆಲ್ಲ ಬೈಗಳನ್ನ ನಾವು ಮಾತಾಡ್ಕೊಂಡ್ಬಿಟ್ಟಿದ್ವಿ. ಒಂದ್ ಸ್ಟೇಜಿಗೆ ಬಂದಾದ್ಮೇಲೆ ಎಲ್ಲಾರ್ಗು ಒಂದು ಇದಿರುತ್ತೆ, ಏನೋ ಯಾವ ರೀತಿ ಮಾತಾಡಬೇಕು, ತೂಕಗಳಿರುತ್ತೆ. ಇಡೀ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತೀನಿ, ಇಡೀ ಇಂಡಸ್ಟ್ರಿ ಅಮ್ಮ, ಇಡೀ ಇಂಡಸ್ಟ್ರಿ. ನಾನು ಒಂದ್ ಏನ್ ಕೇಳಿದ್ರು ಗೊತ್ತಮ್ಮ, ಇದು ಇಷ್ಟೆಲ್ಲ ಮಾತಾಡಿದ್ರಲ್ಲ, ಮೊನ್ನೆ ಫಿಲಿಂ ಚೇಂಬರ್ ಕರೆದ್ಬಿಟ್ಟು ಅವ್ರಿಗೆ ಒಂದು ವಾರ್ನಿಂಗ್ ಮಾಡ್ಬೋದಾಯ್ತು, ಇಲ್ಲ ಅಪಾಲಜಿ ಕೇಳಿಸ್ಬೋದಾಗಿತ್ತಮ್ಮ. ಪರ್ಸನಲ್ ಆಗಿ ನಂದು ಅಂತಂದ್ರೆ ಓಕೆ, ನಂದು ಪರ್ಸನಲ್ ಅಂದ್ರೆ ಅಮ್ಮ, ಇವ್ರು ಮಾತಾಡಿದ್ರಲ್ಲಮ್ಮ, ಇವ್ರಿಗೆ ನೋಡಿದ್ರಿ ವಿಡಿಯೋ ನೀವು ಮಾತಾಡಿದ್ದಮ್ಮ, ಎಲ್ಲಿವರೆಗೂ ಅಂದ್ರೆ ತಾಯಿ ಸ್ಥಾನದವರೆಗೂ ತಗೊಂಡೋಗಿ ಮಾತಾಡಿದ್ದಾರೆ. ತಾಯಿ ಅಂದ್ರೆ ಲೈಕ್ ನಾಟೆ ಈಗ ರೆಗ್ಯುಲರ್ ಆಗಿ ಮಾತಾಡಿದ್ರು ಓಕೆ ಅಮ್ಮ. ಆಮೇಲೆ ನನ್ನಿಂದ ಪ್ರಾಬ್ಲಮ್ ಆದ್ರೆ ಬೇರೆಯವರಿಂದ ಗೊತ್ತಿಲ್ಲಮ್ಮ ನನಗೆ, ಐ ಡೋಂಟ್ ಪಾಯಿಂಟ್, ನನಗೆ ಅದು ಸಂಬಂಧ ಇಲ್ಲ. ಇದು ಬಂದ್ಬಿಟ್ಟಮ್ಮ, ಇದನ್ನ ಲೆಟರ್ ಬಂದ್ಬಿಟ್ಟು ಎಷ್ಟು ವರ್ಷದಿಂದ ಒಂದು 7 ಇಯರ್ಸ್ ಬ್ಯಾಕ್ ಅಮ್ಮ. 7 ಇಯರ್ಸ್ ಬ್ಯಾಕ್ ನಾನು ಕ್ಲಿಯರ್ ಮಾಡಿ, ಒಬ್ಬ ನಿರ್ಮಾಪಕ ನನ್ನ ಮನೆ ಬಾಗಿಲು ಬಂದ, ಈಗ ನಾನು ಅವನ ಮನೆ ಬಾಗಿಲಿಗೆ ಹೋಗಿಲ್ಲ. ಒಬ್ಬ ನಿರ್ಮಾಪಕರು ನನ್ನ ಮನೆ ಬಾಗಿಲು ಬಂದಿರ ಅನ್ನದಾತರು ಅಂದ್ಬಿಟ್ಟು ಹಣ ಆಗ್ತಾ ಇಲ್ಲ ಗುರು ನಾನು ಮಾಡಕ್ಕೆ ಅಂದ್ಬಿಟ್ಟು 1 ವರ್ಷ 2 ವರ್ಷ ಕಾಯಿಸಿ ಆಗಿಲ್ಲ ಅಂದ್ರೆ ದುಡ್ಡ ವಾಪಸ್ ಕೊಟ್ಟಿದ್ದೀನಿ. ನಾನು ವಾಪಸ್ ಕೊಟ್ಟಿದ್ದೀನಿ. ಯಾರು ಕೊಡ್ತಾರಮ್ಮ ದುಡ್ಡ? ನಾನು ವಾಪಸ್ ಕೊಟ್ಟಿದ್ದೀನಿ. ಹೌದು, ದುಡ್ಡು ವಾಪಸ್ ಕೊಟ್ಟಿದ್ದೀನಿ. ನಾನು ಕೊಟ್ಟ ಮೇಲೆ ಯಾರು ಕೊಡ್ತಾರ? ಈ ವಿಡಿಯೋ ನೋಡಲು ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಕಮೆಂಟ್, ಲೈಕ್, ಶೇರ್ ಮಾಡೋದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಂದು ಭಾವಿಸುತ್ತೇನೆ. ನಮಸ್ಕಾರ. ಇದು AR ನ್ಯೂಸ್ ಚಾನೆಲ್, ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿ ಅಲ್ಲ, ವಾಸ್ತವ.
ಅಪ್ಪಾಜಿ ಕಾಲದಿಂದ ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದನೂ ಬೈಕೊಂಡು ಬಂದಿರೋರು ಆಯ್ತಾ. ಆಮೇಲೆ ಮಾತಾಡೋದು ವರ್ಸ್ಟ್ ಲ್ಯಾಂಗ್ವೇಜ್ ಅಮ್ಮ, ರಿಯಲಿ ವರ್ಸ್ಟ್ ಲ್ಯಾಂಗ್ವೇಜ್.